ಅಯ್ಯಪ್ಪ ಗುರುತಿನ ಚೀಟಿ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುಬಿ ಅಯ್ಯಪ್ಪ ಕುಟುಂಬದವರನ್ನ ಎಸ್ಐಟಿ ಸಂಪರ್ಕಿಸಿದೆ. ಯುಬಿ ಅಯ್ಯಪ್ಪ ಅವರ ಪುತ್ರ ಜೀವನ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಎಸ್ಐಟಿ ಆಹ್ವಾನದ ಮೇರೆಗೆ ವಿಚಾರಣೆಗೆ ಬಂದಿದ್ದಾರೆ ಜೀವನ್. ಅಯ್ಯಪ್ಪ ಅವರಿಗೆ ಸಂಬಂಧಪಟ್ಟ ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾರೆ ಅವರ ಪುತ್ರ ಜೀವನ್. 2017ರಲ್ಲಿ ನಾಪತ್ತೆಯಾಗಿದ್ರು. ಪೊನ್ನಂಪೇಟೆ ನಿವಾಸಿ ಯುಬಿ ಅಯ್ಯಪ್ಪ ಅವರು ಪೊನ್ನಂಪೇಟೆ ತಾಲೂಕಿನ ಟಿ ಶೆಟ್ಟಿಗೇರಿ ಗ್ರಾಮದ ನಿವಾಸಿಯಾಗಿದ್ರು. ಆಸ್ಪತ್ರೆಗೆ ಮೈಸೂರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ ವ್ಯಕ್ತಿ ನಾಪತ್ತೆಯಾಗಿದ್ರು. ಅವರ ಗುರುತಿನ ಚೀಟಿ ಬಂಗ್ಲಗುಡ್ಡದಲ್ಲಿ ಸಿಕ್ಕ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ಕಲೆ ಹಾಕೋ ಭಾಗವಾಗಿ ಇದೀಗ ಅವರ ಕುಟುಂಬಸ್ಥರನ್ನ ವಿಚಾರಣೆಗೆ ಕರೆಯಲಾಗಿದೆ. ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ಅಯ್ಯಪ್ಪ ಅವರ ಪುತ್ರನಿಗೆ ನೋಟಿಸ್ ಅನ್ನ ನೀಡಿತ್ತು. ಇದೀಗ ಕೆಲ ದಾಖಲೆಗಳು ಅಯ್ಯಪ್ಪ ಅವರಿಗೆ ಸಂಬಂಧಪಟ್ಟ ಕೆಲ ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾರೆ ಅಯ್ಯಪ್ಪ ಅವರ ಪುತ್ರ. ಅಯ್ಯಪ್ಪ ಗುರುತಿನ ಚೀಟಿ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುಬಿ ಅಯ್ಯಪ್ಪ ಕುಟುಂಬದವರನ್ನ ಎಸ್ಐಟಿ ಸಂಪರ್ಕಿಸಿದೆ. ಯುಬಿ ಅಯ್ಯಪ್ಪ ಅವರ ಪುತ್ರ ಜೀವನ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಎಸ್ಐಟಿ ಆಹ್ವಾನದ ಮೇರೆಗೆ ವಿಚಾರಣೆಗೆ ಬಂದಿದ್ದಾರೆ ಜೀವನ್. ಅಯ್ಯಪ್ಪ ಅವರಿಗೆ ಸಂಬಂಧಪಟ್ಟ ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾರೆ ಅವರ ಪುತ್ರ ಜೀವನ್. 2017ರಲ್ಲಿ ನಾಪತ್ತೆಯಾಗಿದ್ರು. ಪೊನ್ನಂಪೇಟೆ ನಿವಾಸಿ ಯುಬಿ ಅಯ್ಯಪ್ಪ ಅವರು ಪೊನ್ನಂಪೇಟೆ ತಾಲೂಕಿನ ಟಿ ಶೆಟ್ಟಿಗೇರಿ ಗ್ರಾಮದ ನಿವಾಸಿಯಾಗಿದ್ರು. ಆಸ್ಪತ್ರೆಗೆ ಮೈಸೂರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ ವ್ಯಕ್ತಿ ನಾಪತ್ತೆಯಾಗಿದ್ರು. ಅವರ ಗುರುತಿನ ಚೀಟಿ ಬಂಗ್ಲಗುಡ್ಡದಲ್ಲಿ ಸಿಕ್ಕ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ಕಲೆ ಹಾಕೋ ಭಾಗವಾಗಿ ಇದೀಗ ಅವರ ಕುಟುಂಬಸ್ಥರನ್ನ ವಿಚಾರಣೆಗೆ ಕರೆಯಲಾಗಿದೆ. ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ಅಯ್ಯಪ್ಪ ಅವರ ಪುತ್ರನಿಗೆ ನೋಟಿಸ್ ಅನ್ನ ನೀಡಿತ್ತು. ಇದೀಗ ಕೆಲ ದಾಖಲೆಗಳು ಅಯ್ಯಪ್ಪ ಅವರಿಗೆ ಸಂಬಂಧಪಟ್ಟ ಕೆಲ ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾರೆ ಅಯ್ಯಪ್ಪ ಅವರ ಪುತ್ರ. ಅಯ್ಯಪ್ಪ ಗುರುತಿನ ಚೀಟಿ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುಬಿ ಅಯ್ಯಪ್ಪ ಕುಟುಂಬದವರನ್ನ ಎಸ್ಐಟಿ ಸಂಪರ್ಕಿಸಿದೆ. ಯುಬಿ ಅಯ್ಯಪ್ಪ ಅವರ ಪುತ್ರ ಜೀವನ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಎಸ್ಐಟಿ ಆಹ್ವಾನದ ಮೇರೆಗೆ ವಿಚಾರಣೆಗೆ ಬಂದಿದ್ದಾರೆ ಜೀವನ್. ಅಯ್ಯಪ್ಪ ಅವರಿಗೆ ಸಂಬಂಧಪಟ್ಟ ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾರೆ ಅವರ ಪುತ್ರ ಜೀವನ್. 2017ರಲ್ಲಿ ನಾಪತ್ತೆಯಾಗಿದ್ರು. ಪೊನ್ನಂಪೇಟೆ ನಿವಾಸಿ ಯುಬಿ ಅಯ್ಯಪ್ಪ ಅವರು ಪೊನ್ನಂಪೇಟೆ ತಾಲೂಕಿನ ಟಿ ಶೆಟ್ಟಿಗೇರಿ ಗ್ರಾಮದ ನಿವಾಸಿಯಾಗಿದ್ರು. ಆಸ್ಪತ್ರೆಗೆ ಮೈಸೂರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ ವ್ಯಕ್ತಿ ನಾಪತ್ತೆಯಾಗಿದ್ರು. ಅವರ ಗುರುತಿನ ಚೀಟಿ ಬಂಗ್ಲಗುಡ್ಡದಲ್ಲಿ ಸಿಕ್ಕ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ಕಲೆ ಹಾಕೋ ಭಾಗವಾಗಿ ಇದೀಗ ಅವರ ಕುಟುಂಬಸ್ಥರನ್ನ ವಿಚಾರಣೆಗೆ ಕರೆಯಲಾಗಿದೆ. ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ಅಯ್ಯಪ್ಪ ಅವರ ಪುತ್ರನಿಗೆ ನೋಟಿಸ್ ಅನ್ನ ನೀಡಿತ್ತು. ಇದೀಗ ಕೆಲ ದಾಖಲೆಗಳು ಅಯ್ಯಪ್ಪ ಅವರಿಗೆ ಸಂಬಂಧಪಟ್ಟ ಕೆಲ ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾರೆ ಅಯ್ಯಪ್ಪ ಅವರ ಪುತ್ರ. ಅಯ್ಯಪ್ಪ ಗುರುತಿನ ಚೀಟಿ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುಬಿ ಅಯ್ಯಪ್ಪ ಕುಟುಂಬದವರನ್ನ ಎಸ್ಐಟಿ ಸಂಪರ್ಕಿಸಿದೆ. ಯುಬಿ ಅಯ್ಯಪ್ಪ ಅವರ ಪುತ್ರ ಜೀವನ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಎಸ್ಐಟಿ ಆಹ್ವಾನದ ಮೇರೆಗೆ ವಿಚಾರಣೆಗೆ ಬಂದಿದ್ದಾರೆ ಜೀವನ್. ಅಯ್ಯಪ್ಪ ಅವರಿಗೆ ಸಂಬಂಧಪಟ್ಟ ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾರೆ ಅವರ ಪುತ್ರ ಜೀವನ್. 2017ರಲ್ಲಿ ನಾಪತ್ತೆಯಾಗಿದ್ರು. ಪೊನ್ನಂಪೇಟೆ ನಿವಾಸಿ ಯುಬಿ ಅಯ್ಯಪ್ಪ ಅವರು ಪೊನ್ನಂಪೇಟೆ ತಾಲೂಕಿನ ಟಿ ಶೆಟ್ಟಿಗೇರಿ ಗ್ರಾಮದ ನಿವಾಸಿಯಾಗಿದ್ರು. ಆಸ್ಪತ್ರೆಗೆ ಮೈಸೂರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ ವ್ಯಕ್ತಿ ನಾಪತ್ತೆಯಾಗಿದ್ರು. ಅವರ ಗುರುತಿನ ಚೀಟಿ ಬಂಗ್ಲಗುಡ್ಡದಲ್ಲಿ ಸಿಕ್ಕ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ಕಲೆ ಹಾಕೋ ಭಾಗವಾಗಿ ಇದೀಗ ಅವರ ಕುಟುಂಬಸ್ಥರನ್ನ ವಿಚಾರಣೆಗೆ ಕರೆಯಲಾಗಿದೆ. ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ಅಯ್ಯಪ್ಪ ಅವರ ಪುತ್ರನಿಗೆ ನೋಟಿಸ್ ಅನ್ನ ನೀಡಿತ್ತು. ಇದೀಗ ಕೆಲ ದಾಖಲೆಗಳು ಅಯ್ಯಪ್ಪ ಅವರಿಗೆ ಸಂಬಂಧಪಟ್ಟ ಕೆಲ ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾರೆ ಅಯ್ಯಪ್ಪ ಅವರ ಪುತ್ರ.
ಅಯ್ಯಪ್ಪ ಗುರುತಿನ ಚೀಟಿ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುಬಿ ಅಯ್ಯಪ್ಪ ಕುಟುಂಬದವರನ್ನ ಎಸ್ಐಟಿ ಸಂಪರ್ಕಿಸಿದೆ. ಯುಬಿ ಅಯ್ಯಪ್ಪ ಅವರ ಪುತ್ರ ಜೀವನ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಎಸ್ಐಟಿ ಆಹ್ವಾನದ ಮೇರೆಗೆ ವಿಚಾರಣೆಗೆ ಬಂದಿದ್ದಾರೆ ಜೀವನ್. ಅಯ್ಯಪ್ಪ ಅವರಿಗೆ ಸಂಬಂಧಪಟ್ಟ ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾರೆ ಅವರ ಪುತ್ರ ಜೀವನ್. 2017ರಲ್ಲಿ ನಾಪತ್ತೆಯಾಗಿದ್ರು. ಪೊನ್ನಂಪೇಟೆ ನಿವಾಸಿ ಯುಬಿ ಅಯ್ಯಪ್ಪ ಅವರು ಪೊನ್ನಂಪೇಟೆ ತಾಲೂಕಿನ ಟಿ ಶೆಟ್ಟಿಗೇರಿ ಗ್ರಾಮದ ನಿವಾಸಿಯಾಗಿದ್ರು. ಆಸ್ಪತ್ರೆಗೆ ಮೈಸೂರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ ವ್ಯಕ್ತಿ ನಾಪತ್ತೆಯಾಗಿದ್ರು. ಅವರ ಗುರುತಿನ ಚೀಟಿ ಬಂಗ್ಲಗುಡ್ಡದಲ್ಲಿ ಸಿಕ್ಕ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ಕಲೆ ಹಾಕೋ ಭಾಗವಾಗಿ ಇದೀಗ ಅವರ ಕುಟುಂಬಸ್ಥರನ್ನ ವಿಚಾರಣೆಗೆ ಕರೆಯಲಾಗಿದೆ. ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ಅಯ್ಯಪ್ಪ ಅವರ ಪುತ್ರನಿಗೆ ನೋಟಿಸ್ ಅನ್ನ ನೀಡಿತ್ತು. ಇದೀಗ ಕೆಲ ದಾಖಲೆಗಳು ಅಯ್ಯಪ್ಪ ಅವರಿಗೆ ಸಂಬಂಧಪಟ್ಟ ಕೆಲ ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾರೆ ಅಯ್ಯಪ್ಪ ಅವರ ಪುತ್ರ. ಅಯ್ಯಪ್ಪ ಗುರುತಿನ ಚೀಟಿ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುಬಿ ಅಯ್ಯಪ್ಪ ಕುಟುಂಬದವರನ್ನ ಎಸ್ಐಟಿ ಸಂಪರ್ಕಿಸಿದೆ. ಯುಬಿ ಅಯ್ಯಪ್ಪ ಅವರ ಪುತ್ರ ಜೀವನ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಎಸ್ಐಟಿ ಆಹ್ವಾನದ ಮೇರೆಗೆ ವಿಚಾರಣೆಗೆ ಬಂದಿದ್ದಾರೆ ಜೀವನ್. ಅಯ್ಯಪ್ಪ ಅವರಿಗೆ ಸಂಬಂಧಪಟ್ಟ ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾರೆ ಅವರ ಪುತ್ರ ಜೀವನ್. 2017ರಲ್ಲಿ ನಾಪತ್ತೆಯಾಗಿದ್ರು. ಪೊನ್ನಂಪೇಟೆ ನಿವಾಸಿ ಯುಬಿ ಅಯ್ಯಪ್ಪ ಅವರು ಪೊನ್ನಂಪೇಟೆ ತಾಲೂಕಿನ ಟಿ ಶೆಟ್ಟಿಗೇರಿ ಗ್ರಾಮದ ನಿವಾಸಿಯಾಗಿದ್ರು. ಆಸ್ಪತ್ರೆಗೆ ಮೈಸೂರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ ವ್ಯಕ್ತಿ ನಾಪತ್ತೆಯಾಗಿದ್ರು. ಅವರ ಗುರುತಿನ ಚೀಟಿ ಬಂಗ್ಲಗುಡ್ಡದಲ್ಲಿ ಸಿಕ್ಕ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ಕಲೆ ಹಾಕೋ ಭಾಗವಾಗಿ ಇದೀಗ ಅವರ ಕುಟುಂಬಸ್ಥರನ್ನ ವಿಚಾರಣೆಗೆ ಕರೆಯಲಾಗಿದೆ. ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ಅಯ್ಯಪ್ಪ ಅವರ ಪುತ್ರನಿಗೆ ನೋಟಿಸ್ ಅನ್ನ ನೀಡಿತ್ತು. ಇದೀಗ ಕೆಲ ದಾಖಲೆಗಳು ಅಯ್ಯಪ್ಪ ಅವರಿಗೆ ಸಂಬಂಧಪಟ್ಟ ಕೆಲ ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾರೆ ಅಯ್ಯಪ್ಪ ಅವರ ಪುತ್ರ. ಅಯ್ಯಪ್ಪ ಗುರುತಿನ ಚೀಟಿ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುಬಿ ಅಯ್ಯಪ್ಪ ಕುಟುಂಬದವರನ್ನ ಎಸ್ಐಟಿ ಸಂಪರ್ಕಿಸಿದೆ. ಯುಬಿ ಅಯ್ಯಪ್ಪ ಅವರ ಪುತ್ರ ಜೀವನ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಎಸ್ಐಟಿ ಆಹ್ವಾನದ ಮೇರೆಗೆ ವಿಚಾರಣೆಗೆ ಬಂದಿದ್ದಾರೆ ಜೀವನ್. ಅಯ್ಯಪ್ಪ ಅವರಿಗೆ ಸಂಬಂಧಪಟ್ಟ ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾರೆ ಅವರ ಪುತ್ರ ಜೀವನ್. 2017ರಲ್ಲಿ ನಾಪತ್ತೆಯಾಗಿದ್ರು. ಪೊನ್ನಂಪೇಟೆ ನಿವಾಸಿ ಯುಬಿ ಅಯ್ಯಪ್ಪ ಅವರು ಪೊನ್ನಂಪೇಟೆ ತಾಲೂಕಿನ ಟಿ ಶೆಟ್ಟಿಗೇರಿ ಗ್ರಾಮದ ನಿವಾಸಿಯಾಗಿದ್ರು. ಆಸ್ಪತ್ರೆಗೆ ಮೈಸೂರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ ವ್ಯಕ್ತಿ ನಾಪತ್ತೆಯಾಗಿದ್ರು. ಅವರ ಗುರುತಿನ ಚೀಟಿ ಬಂಗ್ಲಗುಡ್ಡದಲ್ಲಿ ಸಿಕ್ಕ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ಕಲೆ ಹಾಕೋ ಭಾಗವಾಗಿ ಇದೀಗ ಅವರ ಕುಟುಂಬಸ್ಥರನ್ನ ವಿಚಾರಣೆಗೆ ಕರೆಯಲಾಗಿದೆ. ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ಅಯ್ಯಪ್ಪ ಅವರ ಪುತ್ರನಿಗೆ ನೋಟಿಸ್ ಅನ್ನ ನೀಡಿತ್ತು. ಇದೀಗ ಕೆಲ ದಾಖಲೆಗಳು ಅಯ್ಯಪ್ಪ ಅವರಿಗೆ ಸಂಬಂಧಪಟ್ಟ ಕೆಲ ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾರೆ ಅಯ್ಯಪ್ಪ ಅವರ ಪುತ್ರ. ಅಯ್ಯಪ್ಪ ಗುರುತಿನ ಚೀಟಿ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುಬಿ ಅಯ್ಯಪ್ಪ ಕುಟುಂಬದವರನ್ನ ಎಸ್ಐಟಿ ಸಂಪರ್ಕಿಸಿದೆ. ಯುಬಿ ಅಯ್ಯಪ್ಪ ಅವರ ಪುತ್ರ ಜೀವನ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಎಸ್ಐಟಿ ಆಹ್ವಾನದ ಮೇರೆಗೆ ವಿಚಾರಣೆಗೆ ಬಂದಿದ್ದಾರೆ ಜೀವನ್. ಅಯ್ಯಪ್ಪ ಅವರಿಗೆ ಸಂಬಂಧಪಟ್ಟ ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾರೆ ಅವರ ಪುತ್ರ ಜೀವನ್.